ಮರುಸಿಂಚನ ತರಗತಿ 8 ಸಾಫಲ್ಯ ಪರೀಕ್ಷೆ ಸಮಾಜ ವಿಜ್ಞಾನ ಕರ್ನಾಟಕ 2024-25 ಉತ್ತರ ಪತ್ರಿಕೆ ನೋಡೋಣ. ಪ್ರಶ್ನೆ 1. ಕೆಳಗೆ ಕೆಲವು ಚಿತ್ರಗಳನ್ನು ನೀಡಲಾಗಿದೆ. ವಿಭಿನ್ನವಾದನ್ನು ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. ಉತ್ತರ ಸಿ. ಪ್ರಶ್ನೆ 2. ಸೀಮಾ ಉದಯಿಸುವ ಸೂರ್ಯನ ಕಡೆ ನೋಡುತ್ತಿದ್ದಾಳೆ. ಆಕೆ ಬಲಭಾಗದಲ್ಲಿ ಏನಿದೆ? ಉತ್ತರ ಎ. ಪ್ರಶ್ನೆ 3. ಸುಷ್ಮಾಗೆ 10 ವರ್ಷ. ಅವಳು ತನ್ನ ಅಜ್ಜಿಯಂತೆ ಕಾಣುತ್ತಾಳೆ ಎಂದು ಅವಳ ಸ್ನೇಹಿತರೆಲ್ಲರೂ ಹೇಳ್ತಾರೆ. ಅದು ಏಕೆ? ಉತ್ತರ ಸಿ. ಪ್ರಶ್ನೆ 4. ಇವುಗಳಲ್ಲಿ ಯಾವ ಪ್ರಾಣಿಯು ಆಹಾರಕ್ಕಾಗಿ ಇತರ ಪ್ರಾಣಿಯನ್ನು ತಿನ್ನುತ್ತದೆ? ಉತ್ತರ ಬಿ. ಪ್ರಶ್ನೆ 5. ಚಿತ್ರವನ್ನು ನೋಡಿ ಮತ್ತು ಸಾರಿಗೆ ಪ್ರಕಾರವನ್ನು ಗುರುತಿಸಿ. ಉತ್ತರ ಬಿ. ಪ್ರಶ್ನೆ 6. ಫೋನ್ ತಂತ್ರಜ್ಞಾನ ಬಳಕೆ ಇಲ್ಲದಿದ್ದಾಗ ಜನರು ಹೇಗೆ ಸಂವಹನ ನಡೆಸುತ್ತಿದ್ದರು? ಉತ್ತರ ಡಿ. ಪ್ರಶ್ನೆ 7. ಕೆಳಗಿನ ಆಟಗಳಲ್ಲಿ ಹೊರಾಂಗಣ ಆಟ ಯಾವುದು? ಉತ್ತರ ಡಿ. ಪ್ರಶ್ನೆ 8. ಈ ಚಿತ್ರದಲ್ಲಿ ನೀವು ಎಷ್ಟು ಸಾರ್ವಜನಿಕ ಸೌಲಭ್ಯವನ್ನು ಗುರುತಿಸಬಹುದು? ಉತ್ತರ ಬಿ. ಪ್ರಶ್ನೆ 9. ಸೋನಲ್ ತನ್ನ ಮನೆಯ ಬಳಿ ನಡೆಯುತ್ತಿರುವ ನಿರ್ಮಾಣ ಕಾರ್ಯದಿಂದಾಗಿ ಆ ಸ್ಥಳದಲ್ಲಿ ಬಹಳಷ್ಟು ಮರಗಳನ್ನು ಕಡಿದಿರುವುದನ್ನು ಗಮನಿಸುತ್ತಾಳೆ. ಮರಗಳನ್ನು ಕಡಿಯುವುದರಿಂದ ಉಂಟಾಗುವ ಯಾವುದಾದರೂ 2 ಪ್ರಮುಖ ದುಷ್ಪರಿಣಾಮಗಳನ್ನು. ಮಣ್ಣಿನ ಸವಕಳಿ ಉಂಟಾಗುತ್ತದೆ, ಮಳೆ ಬಾರದಿರುವುದು, ಆಮ್ಲಜನಕದ ಕೊರತೆ ಉಂಟಾಗುತ್ತದೆ, ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ಇಲ್ಲದಿರುವುದು. ಬಿ. ಮರಗಳನ್ನು ಕಡಿಯುವುದರಿಂದ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ಅವಳು ತನ್ನ ಸಮುದಾಯದ ಜನರಲ್ಲಿ ಹೇಗೆ ಜಾಗೃತಿ ಮೂಡಿಸಬಹುದು? ಸೋನಲ್ ತಮ್ಮ ಸಮುದಾಯದ ಜನರಿಗೆ ಹೇಗೆ ಜಾಗೃತಿ ಮೂಡಿಸುತ್ತಾಳೆ? ನೀವು ಮರ ಕಡಿಯುವುದರಿಂದ ಮಣ್ಣಿನ ಸವೆತ ಉಂಟಾಗುತ್ತದೆ ಮತ್ತು ಉಸಿರಾಡಲು ಆಮ್ಲಜನಕದ ಕೊರತೆ ಉಂಟಾಗುತ್ತದೆ. ಮತ್ತು ಮಳೆ ಬರುವುದಿಲ್ಲ. ಮಳೆ ಬಾರದಿದ್ದರೆ ನಮಗೆ ಆಹಾರ ಎಲ್ಲಿಂದ ಬರುತ್ತದೆ? ಪ್ರಾಣಿ ಪಕ್ಷಿಗಳಿಗೆ ಇದು ಆಶ್ರಯ ತಾಣವಾಗಿದೆ. ಮರ ಕಡಿದರೆ ಅವು ಎಲ್ಲಿ ಇರುತ್ತವೆ ಎಂದು ವಿವರಿಸಿ ಹೇಳುತ್ತಾಳೆ. ಪ್ರಶ್ನೆ 10. ಈ ಕೆಳಗಿನಲ್ಲಿ ಯಾವುದು ಅವಿಭಕ್ತ ಕುಟುಂಬದ ಉದಾಹರಣೆಯಾಗಿದೆ? ಉತ್ತರ ಬಿ. ಪ್ರಶ್ನೆ 11. ಅರಣ್ಯ ನಮಗೆ ಏಕೆ ಮುಖ್ಯ? ಈ ಪ್ರಶ್ನೆಗೆ ಸರಿಹೊಂದುವ ಆಯ್ಕೆಯನ್ನು ಗುರುತಿಸಿ. ಉತ್ತರ ಎ. ಪ್ರಶ್ನೆ 12. ಸಾಮಾನ್ಯವಾಗಿ ಜನರು ಹಬ್ಬವನ್ನು ಹೇಗೆ ಆಚರಿಸುತ್ತಾರೆ? ಉತ್ತರ ಡಿ. ಪ್ರಶ್ನೆ 13. ಈ ಕೆಳಗಿನಲ್ಲಿ ಯಾವುದು ಕರ್ನಾಟಕದಲ್ಲಿದೆ? ಉತ್ತರ ಎ. ಪ್ರಶ್ನೆ 14. ಕೆಳಗಿನಲ್ಲಿ ಯಾವುದು ನೈಸರ್ಗಿಕ ಸಂಪನ್ಮೂಲವಲ್ಲ? ಉತ್ತರ ಸಿ. ಪ್ರಶ್ನೆ 15. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆಯ ಕಾರಣ ರೈತರು ಯಾವ ಬೆಳೆಯನ್ನು ಹೆಚ್ಚಾಗಿ ಬೆಳೆಯುತ್ತಾರೆ? ಉತ್ತರ ಬಿ. ಪ್ರಶ್ನೆ 16. ರಾಜು ಎಂಬುವರ ಕಾಲದಲ್ಲಿ ಜಾನ್ ಕಸ ಸಂಗ್ರಹಕ ಕೆಲಸ ಮಾಡುತ್ತಾರೆ. ಜಾನ್ ರಾಜುವಿಗೆ ಹಸಿ ಕಸವನ್ನು ಮತ್ತು ಒಣ ಕಸವನ್ನು ಬೇರ್ಪಡಿಸಲು ಸೂಚಿಸುತ್ತಾರೆ. ಆದರೆ ರಾಜು ಹಸಿ ಕಸ ಎಂದರೆ ಏನು ಎಂಬುದರ ಬಗ್ಗೆ ಗೊಂದಲಲ್ಲಿದ್ದಾನೆ. ರಾಜುಗೆ ಕಸ ಬೇರ್ಪಡಿಸಲು ಸಹಾಯ ಮಾಡಬಹುದೇ? ಕೆಳಗಿನ ಆಯ್ಕೆಗಳಿಂದ ಹಸಿ ಕಸವನ್ನು ಗುರುತಿಸಿ. ಉತ್ತರ ಸಿ. ಪ್ರಶ್ನೆ 17. ಕೆಳಗಿನ ಸರಳ ನಕ್ಷೆಯನ್ನು ಎಚ್ಚರಿಕೆಯಿಂದ ನೋಡಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನಕ್ಷೆಯನ್ನು ಓದಲು ನಿಮಗೆ ಸಹಾಯ ಮಾಡಲು ಇದು ಚಿಹ್ನೆಗಳು ಮತ್ತು ನಿರ್ದೇಶನಗಳನ್ನು ಹೊಂದಿದೆ. ಬಲಭಾಗದಲ್ಲಿ ಚಿಹ್ನೆಗಳನ್ನು ಕೊಟ್ಟಿದ್ದಾರೆ. ಹಳೆ ಊರು, ಹೊಸ ಊರು. ಶಾಲೆಯ ಉತ್ತರಕ್ಕೆ ಎಷ್ಟು ನೀರಿನ ಮೂಲಗಳಿವೆ? ಶಾಲೆಯ ಉತ್ತರಕ್ಕೆ 2 ನೀರಿನ ಮೂಲಗಳಿವೆ. 1 ಬಾವಿ, 1 ಕೊಳ. 2. ಇಡೀ ಗ್ರಾಮದಲ್ಲಿ ಎಷ್ಟು ಬಾವಿಗಳಿವೆ? ಇಡೀ ಗ್ರಾಮದಲ್ಲಿ 2 ಬಾವಿ, 1 ಬಾವಿ ಮತ್ತು 2 ಬಾವಿ. ಶಾಲೆಯನ್ನು ಕೇಂದ್ರವಾಗಿಸಿ ದೇವಸ್ಥಾನ, ಮಸೀದಿ, ಚರ್ಚ್ ಯಾವ ದಿಕ್ಕಿನಲ್ಲಿವೆ? ಶಾಲೆಯನ್ನು ಹೊರತುಪಡಿಸಿ ದೇವಸ್ಥಾನ, ಮಸೀದಿ ಇಲ್ಲ, ದಕ್ಷಿಣ ದಿಕ್ಕಿನಲ್ಲಿವೆ. ಇಡೀ ಗ್ರಾಮದಲ್ಲಿ ಎಷ್ಟು ಕೆರೆಗಳಿವೆ? ಇಡೀ ಗ್ರಾಮದಲ್ಲಿ 3 ಕೆರೆಗಳಿವೆ. 1 ಕೆರೆ, 2 ಕೆರೆ, 3 ಕೆರೆ. ಹಳೆ ಊರಿಗೆ ಹೋಲಿಸಿದರೆ ಹೊಸ ಊರಿನ ಗ್ರಾಮಸ್ಥರು ದೈನಂದಿನ ಬಳಕೆಗೆ ನೀರು ಕಡಿಮೆ ಆಗಿದೆ ಎಂದು ದೂರುತ್ತಿದ್ದಾರೆ. ಇದಕ್ಕೆ ಕಾರಣ ಏನಿರಬಹುದು? ಹಳೆ ಊರಿನಲ್ಲಿರುವ ಕೊಳಗಳು ಹೊಸ ಊರಿಗಿಂತ ಹೆಚ್ಚು ಮತ್ತು ಅವು ಹೆಚ್ಚು ಸಂಖ್ಯೆಯಲ್ಲಿರುವುದರಿಂದ. ಪ್ರಶ್ನೆ 18. ಹಿಂದಿನ ಸಾರಿಗೆ ವ್ಯವಸ್ಥೆ ಇತ್ತೀಚಿನ ವರ್ಷಗಳಲ್ಲಿ ಬದಲಾವಣೆಯನ್ನು ಕಂಡಿದೆ. ಈ ಕೆಳಗೆ ನೀಡಿರುವ ಸಾರಿಗೆ ವಿಧಾನವನ್ನು ಹಿಂದಿನಿಂದ ಇಂದಿನವರೆಗೂ ಕ್ರಮಬದ್ಧವಾಗಿ ಜೋಡಿಸಿ ಸರಿಯಾದ ಆಯ್ಕೆಯನ್ನು ಉತ್ತರಿಸಿ. ಉತ್ತರ ಸಿ. ಪ್ರಶ್ನೆ 19. ಹಲ್ಮಿಡಿ ಶಾಸನವು ಸುಮಾರು ಸಾಮಾನ್ಯ 450ಕ್ಕೆ ಹಿಂದಿನದು. ಇದು ಮಹತ್ವದ್ದಾಗಿದೆ ಏಕೆಂದರೆ ಇದು ಯಾವ ಭಾಷೆಯ ಆರಂಭಿಕ ಉದಾಹರಣೆಗಳಲ್ಲಿ ಒಂದಾಗಿದೆ? ಉತ್ತರ ಸಿ. ಪ್ರಶ್ನೆ 20. ಭಾರತದಲ್ಲಿ ಥಾರ್ ಮರುಭೂಮಿ ಎಲ್ಲಿದೆ? ಉತ್ತರ ಡಿ. ಭಾರತದ ಪಶ್ಚಿಮ ಭಾಗದಲ್ಲಿದೆ. ಪ್ರಶ್ನೆ 21. ಭಾರತದಲ್ಲಿ ಸಾತ್ಪುರ ಪರ್ವತ ಶ್ರೇಣಿ ಎಲ್ಲಿದೆ? ಉತ್ತರ ಬಿ. ಪ್ರಶ್ನೆ 22. ಔರಂಗಜೇಬನ ನಂತರ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕೆಳಗಿನಲ್ಲಿ ಯಾವುದು ಮಹತ್ವದ ಅಂಶವಾಗಿದೆ? ಉತ್ತರ ಬಿ. ಪ್ರಶ್ನೆ 23. ಭಾರತದಲ್ಲಿ ಭೂ ಸುಧಾರಣೆ ಪರಿಚಯಿಸಲು ಪ್ರಾಥಮಿಕ ಕಾರಣವೇನು? ಉತ್ತರ ಸಿ. ಪ್ರಶ್ನೆ 24. ಆಸ್ಟ್ರೇಲಿಯಾದ ಉಷ್ಣವಲಯದ ಮತ್ತು ಉಪ ಉಷ್ಣವಲಯದ ಹವಾಮಾನವು ಸಮಶೀತೋಷ್ಣ ಕಾಡುಗಳಲ್ಲಿ ಕಂಡುಬರುವ ನೀಲಗಿರಿ ಮತ್ತು ಅಕೇಶಿಯಾ ಮರಗಳಂತಹ ಸಸ್ಯವರ್ಗ ಬೆಳವಣಿಗೆ ಪೂರಕವಾಗಿವೆ. ಈ ಹವಾಮಾನ ಪರಿಸ್ಥಿತಿಗಳು ಈ ಪ್ರದೇಶದ ಮಾನವ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ? ಉತ್ತರ ಡಿ. ಪ್ರಶ್ನೆ 25. ಭಾರತದಲ್ಲಿನ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಗಡಿಯನ್ನು ಗುರುತಿಸಲು ನೀವು ಯಾವ ನಕ್ಷೆಯನ್ನು ಬಳಸುತ್ತೀರಿ? ರಾಜಕೀಯ ನಕ್ಷೆ. ಎ. ಪ್ರಶ್ನೆ 26. 2 ರೀತಿಯ ಹುಲ್ಲುಗಾವಲುಗಳು ಯಾವುವು? ಬಿ. ಉತ್ತರ ಉಷ್ಣವಲಯ ಮತ್ತು ಸಮಶೀತೋಷ್ಣವಲಯದ ಹುಲ್ಲುಗಾವಲುಗಳು. ಪ್ರಶ್ನೆ 27. ಒಬ್ಬ ಸರ್ಕಾರಿ ಅಧಿಕಾರಿಯು ಒಬ್ಬ ವ್ಯಕ್ತಿಗೆ ಸಾರ್ವಜನಿಕ ಸೇವೆಯನ್ನು ನೀಡಲು ನಿರಾಕರಿಸುತ್ತಾನೆ ಏಕೆಂದರೆ ಅವು ಕೆಳಜಾತಿಯವರಿದ್ದಾರೆ. ಈ ಸಂದರ್ಭದಲ್ಲಿ ಯಾವ ಹಕ್ಕನ್ನು ಉಲ್ಲಂಘಿಸಲಾಗಿದೆ? ಸಮಾನತೆಯ ಹಕ್ಕು.
ಪ್ರಶ್ನೆ 28. ವಿವಿಧ ವೃತ್ತಿಗಳಿಗೆ ಸೇರುವ ಮಹಿಳೆಯರ ಸಂಖ್ಯೆ ಹೆಚ್ಚುತ್ತಿರುವ ಹೊರತಾಗಿಯೂ ಸಮಾಜದ ವಿವಿಧ ವರ್ಗಗಳ ಮಹಿಳೆಯರು ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿ ಗಮನಾರ್ಹ ಸಾಲವನ್ನು ಎದುರಿಸುತ್ತಿದ್ದಾರೆ. ಅಂಥ ಕ್ಷೇತ್ರಗಳಲ್ಲಿ ಒಂದು ಶಿಕ್ಷಣವಾಗಿದೆ. ಅಲ್ಲಿ ಗ್ರಾಮೀಣ ಹಿನ್ನೆಲೆಯ ಮಹಿಳೆಯರು ತಮ್ಮ ನಗರ ಸಹಪಾಠಿಗಳಿಗೆ ಹೋಲಿಸಿದರೆ ಗುಣಮಟ್ಟದ ಶಿಕ್ಷಣಕ್ಕೆ ಸೀಮಿತ ಪ್ರದೇಶವನ್ನು ಹೊಂದಿದ್ದಾರೆ. ನಿಮ್ಮ ಅಭಿಪ್ರಾಯದಲ್ಲಿ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಶಿಕ್ಷಣದಲ್ಲಿ ಈ ಅಸಮಾನತೆಯ ಪ್ರಮುಖ ಕಾರಣಗಳು ಯಾವುವು? ನಿಮ್ಮ ಉತ್ತರದಲ್ಲಿ 2 ಕಾರಣಗಳನ್ನು ಉದಾಹರಣೆಯೊಂದಿಗೆ ಗ್ರಾಮೀಣ ಶಿಕ್ಷಣದಲ್ಲಿ ಇನ್ನೂ ಉಳಿದಿರುವ ಪ್ರಮುಖ ಸಮಸ್ಯೆಗಳಲ್ಲಿ ಒಂದು ಲಿಂಗ ಸಮಾನತೆ ಮತ್ತು ಹೆಣ್ಣು ಮಕ್ಕಳ ಶಿಕ್ಷಣದ ಕೊರತೆ. ಉದಾಹರಣೆಗೆ, ಹೆಚ್ಚು ಗಂಡು ಮಕ್ಕಳಿಗೆ ಬೆಲೆ ಕೊಡುತ್ತಾರೆ, ಹೆಣ್ಣು ಮಕ್ಕಳನ್ನು ಎಲ್ಲೂ ಕಳಿಸುವುದಿಲ್ಲ. ಉನ್ನತ ಶಿಕ್ಷಣ ಮತ್ತು ಉತ್ತಮ ಉದ್ಯೋಗಾವಕಾಶಗಳನ್ನು ಪಡೆಯಲು ಹೆಣ್ಣು ಮಕ್ಕಳು ವಂಚಿತರಾಗುತ್ತಾರೆ. ಕಾರಣ, ಬಾಲ್ಯದಲ್ಲಿ ಹೆಣ್ಣು ಮಕ್ಕಳು ಮದುವೆ ಮಾಡುತ್ತಾರೆ. ಉದಾಹರಣೆಗೆ, ಆಡೋ ಮಗುವೆ ಕಾಡೋ ಕೂಸು ಎಂಬಂತೆ ಬಾಲ್ಯದಲ್ಲೇ ಮಕ್ಕಳು ತಾಯಿಯಾಗುತ್ತಾರೆ. ಹಾಗಾಗಿ ಹೆಣ್ಣು ಮಕ್ಕಳು ಶಿಕ್ಷಣದ ಮುಂದುವರಿಯುವುದಿಲ್ಲ, ಗಂಡು ಮಕ್ಕಳಿಗೆ ಮಾತ್ರ ಓದುತ್ತಾರೆ. ಇದು ಒಂದು ಅಸಮಾನತೆಗೆ ಕಾರಣ. ಪ್ರಶ್ನೆ 29. ಕೆಳಗಿನ ಯಾವ ಬೆಳವಣಿಗೆಯು ಪ್ರಾಚೀನ ಕಾಲದಲ್ಲಿ ಮಾನವ ವಸಾಹತು ಪ್ರಾರಂಭ ಮತ್ತು ನಗರ ಉದಯವನ್ನು ಗುರುತಿಸಿ? ಉತ್ತರ ಡಿ. ಪ್ರಶ್ನೆ 30. ಬೌದ್ಧ ಧರ್ಮವು ಚೀನಾ, ಶ್ರೀಲಂಕಾ ಮತ್ತು ಆಗ್ನೇಯ ಏಷ್ಯಾದಂತಹ ದೇಶಗಳಿಗೆ ಹರಡಿತು. ಇದರಿಂದ ಬೌದ್ಧ ಧರ್ಮದ ಮೇಲಾದ ಪರಿಣಾಮವೇನು? ಉತ್ತರ ಬಿ. ಪ್ರಶ್ನೆ 31. ಈ ಕೆಳಗಿನ ಚಿತ್ರವನ್ನು ವೀಕ್ಷಿಸಿ ಕೆಳಗೆ ನೀಡಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಇದು ಕಾಶಿ ವಿಶ್ವನಾಥ ದೇವಾಲಯದ ಚಿತ್ರ. ಇದನ್ನು ನಿರ್ಮಿಸಿದ ರಾಜವಂಶವು ಹಲವಾರು ಇತರ ಅಸಂಖ್ಯಾತ ದೇವಾಲಯಗಳನ್ನು ನಿರ್ಮಿಸಿತು ಮತ್ತು ಕನ್ನಡ ನಾಡನ್ನು ಲಲಿತಗಳಿಗೆ ನೆಲೆಯಾಗಿಸಲು ಕೊಡುಗೆ ನೀಡಿತು. ಇದು ಯಾವ ರಾಜವಂಶ? ಉತ್ತರ ಎ. ಕಲ್ಯಾಣ ಚಾಲುಕ್ಯರು. 37. ಪ್ರಶ್ನೆ 37. ರೇಖಾಂಶದ ಒಂದೇ ಮೆರಿಡಿಯನ್ನಲ್ಲಿರುವ ಎಲ್ಲ ಸ್ಥಳಗಳು ಒಂದೇ ಸಮಯದಲ್ಲಿ ಮಧ್ಯಾಹ್ನವನ್ನು ಏಕೆ ಅನುಭವಿಸುತ್ತವೆ? ಉತ್ತರ ಸಿ. ಪ್ರಶ್ನೆ 33. ಆವರ್ತಕ ಮಾರುತಗಳ ರಚನೆಗೆ ಕಾರಣವೇನು? ಉತ್ತರ ಬಿ. ಪ್ರಶ್ನೆ 34. ಕೆಳಗೆ ನೀಡಿರುವ ದತ್ತಾಂಶವನ್ನು ಓದಿ ಪ್ರಶ್ನೆಗೆ ಉತ್ತರಿಸಿ. ಸ್ಥಳ: ಸರಾಸರಿ ಬೇಸಿಗೆ ತಾಪಮಾನ, ಸರಾಸರಿ ಚಳಿಗಾಲದ ತಾಪಮಾನ. ಜೈಸಲ್ಮೇರ್, ಲೇಹ. ಜೈಸಲ್ಮೇರ್ನಲ್ಲಿ ಚಳಿಗಾಲದ ತಾಪಮಾನವು ಲೇಹಗೆ ಹೇಗೆ ಹೋಲಿಕೆಯಾಗುತ್ತದೆ? ಉತ್ತರ ಡಿ. ಪ್ರಶ್ನೆ 35. ಪ್ರವಾಹದಂತಹ ನೈಸರ್ಗಿಕ ವಿಕೋಪದ ಸಮಯದಲ್ಲಿ ಸ್ಥಳೀಯ ಸ್ವಯಂ ಸರ್ಕಾರವು ಪರಿಹಾರವನ್ನು ಒದಗಿಸುವಲ್ಲಿ ಮತ್ತು ನಾಗರಿಕ ಸುರಕ್ಷತೆಯನ್ನು ಖಾತರಿಪಡಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಕರ್ನಾಟಕ ರಾಜ್ಯದಲ್ಲಿ ಸ್ವಯಂ ಆಡಳಿತ ಸಂಸ್ಥೆಗಳು ಅಗತ್ಯ ಸಾಮಗ್ರಿಗಳನ್ನು ತರಿಸಲು, ಪರಿಹಾರ ಶಿಬಿರಗಳನ್ನು ಸ್ಥಾಪಿಸಲು ಮತ್ತು ಪೀಡಿತ ಪ್ರದೇಶವನ್ನು ಸಮಯೋಚಿತವಾಗಿ ಸ್ಥಳಾಂತರಿಸುವುದನ್ನು ಖಚಿತಪಡಿಸಿಕೊಳ್ಳಲು ಸಂಘಟಿತವಾಗಿದೆ. ಉತ್ತರ ಬಿ. ಪ್ರಶ್ನೆ 36. ಪ್ರಜಾಸತ್ತಾತ್ಮಕ ಸರ್ಕಾರವು ಚುನಾವಣೆಗಳ ಮೂಲಕ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ನಾಗರಿಕರಿಗೆ ಅವಕಾಶ ನೀಡುತ್ತದೆ ಮತ್ತು ಅದರ ಹಕ್ಕುಗಳ ರಕ್ಷಣೆಯನ್ನು ಖಾತ್ರಿಗೊಳಿಸುತ್ತದೆ. ಮತ್ತೊಂದೆಡೆ, ಪ್ರಜಾಪ್ರಭುತ್ವದ ಸರ್ಕಾರಗಳು ಸಾಮಾನ್ಯವಾಗಿ ಆಡಳಿತದಲ್ಲಿ ಜನರ ಭಾಗವಹಿಸುವಿಕೆಯನ್ನು ನಿರ್ಬಂಧಿಸುತ್ತದೆ. ಈ ಕೆಳಗಿನಲ್ಲಿ ಯಾವುದು ಪ್ರಜಾಪ್ರಭುತ್ವದ ಸರ್ಕಾರದ ಸಂಭಾವ್ಯ ನ್ಯೂನತೆಯಾಗಿದೆ? ಉತ್ತರ ಎ. ಪ್ರಶ್ನೆ 37. ಹೇಳಿಕೆಯನ್ನು ಮಹಾವೀರನು ತನ್ನ ಉಳಿದ 30 ವರ್ಷಗಳ ಬದುಕನ್ನು ಗಂಗಾ ಮತ್ತು ಯಮುನಾ ನದಿಗಳ ಪ್ರದೇಶ ಜನತೆಗೆ ತನ್ನ ತಿಳಿವನ್ನು ಬೋಧಿಸುತ್ತಾ ಕಳೆದನು. ಹೇಳಿಕೆ 2. ಒಳ್ಳೆಯ ನಡತೆ, ಮಾತು, ನೋಟ, ಸಾವು, ಸೋಮಾರಿತನ, ನೆನಪು, ನಿರ್ಧಾರ, ಚಿಂತನೆ ಬೌದ್ಧ ಧರ್ಮ ಅಷ್ಟಾಂಗಿ ಮಾರ್ಗಗಳಾಗಿ. ಉತ್ತರ ಎ. ಹೇಳಿಕೆ ಸರಿ. 1 ಸರಿ, ಹೇಳಿಕೆ 2 ತಪ್ಪು. 38. ಪ್ರಶ್ನೆ 38. ಪ್ಲಾಸ್ಟಿಕ್ ತ್ಯಾಜ್ಯವು ಜಲಮಾಲಿನ್ಯಕ್ಕೆ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ. ಸಮುದ್ರ ಜೀವಿಗಳು ಮತ್ತು ಪರಿಸರದ ವ್ಯವಸ್ಥೆಗೆ ಹಾನಿಯಾಗುತ್ತದೆ. 2050ರ ವೇಳೆಗೆ ಸಮುದ್ರದ ಮೀನುಗಳಿಗಿಂತ ಹೆಚ್ಚು ಪ್ಲಾಸ್ಟಿಕ್ ಇರಬಹುದೆಂದು ಅಂದಾಜಿಸಲಾಗಿದೆ. ಜಲಮಾಲಿನ್ಯವು ಈ ಕೆಳಗಿನ ಕಾರಣಗಳಿಗೆ ಉಂಟಾಗುತ್ತದೆ. ಚೀಲಗಳು ಮತ್ತು ಸ್ಟ್ರಾಗಳಂತಹ ಏಕಬಳಕೆ ಪ್ಲಾಸ್ಟಿಕ್ ಅತಿಯಾದ ಬಳಕೆ. ಬಿ. ನದಿಗಳು ಮತ್ತು ಸಾಗರಗಳಿಗೆ ತ್ಯಾಜ್ಯವನ್ನು ಅಸಮರ್ಪಕವಾಗಿ ವಿಲೇವಾರಿ ಮಾಡುವುದು. ಸಿ. ಮರುಬಳಕೆಯ ಪ್ರಯತ್ನವನ್ನು ಮತ್ತು ಅರಿವಿನ ಕೊರತೆ. ನೀವು ಒಬ್ಬ ವ್ಯಕ್ತಿಯಾಗಿ ಮತ್ತು ನಿಮ್ಮ ಶಾಲೆ ಅಥವಾ ಸಮುದಾಯವು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಹೇಗೆ ಕಡಿಮೆ ಮಾಡಬಹುದು? 2 ಪ್ರಾಯೋಗಿಕ ಪರಿಹಾರಗಳನ್ನು ಸೂಚಿಸಿ ಮತ್ತು ಪರಿಸ್ಥಿತಿಯನ್ನು ಸುಧಾರಿಸಲು ಅವು ಹೇಗೆ ಸಹಾಯ ಮಾಡುತ್ತವೆ ಎಂಬುದನ್ನು ವಿವರಿಸಿ. ಪ್ಲಾಸ್ಟಿಕ್ ನೀರಿನ ಬಾಟಲಿಯನ್ನು ನೀವು ಬಳಕೆ ಮಾಡಿದ ನಂತರ ಅದನ್ನು ಮರುಬಳಕೆ ಮಾಡುವುದು ಉತ್ತಮವಾಗಿದೆ. ಪ್ಲಾಸ್ಟಿಕ್ಕನ್ನು ಬಳಸುವುದು ಕಡಿಮೆ ಮಾಡಿದರೆ ಪ್ಲಾಸ್ಟಿಕ್ ತ್ಯಾಜ್ಯ ಕಡಿಮೆ ಮಾಡುವುದು. ಶಾಲೆಗೆ ಬರುವ ಮಕ್ಕಳು ಮರುಬಳಕೆ ಮಾಡಲಾಗದ ಚೀಲಗಳನ್ನು ತರುವುದರಿಂದ ಪೌಂಡ್ಗಟ್ಟಲೆ ತ್ಯಾಜ್ಯವನ್ನು ಉತ್ಪಾದಿಸುತ್ತದೆ. ಹಾಗಾಗಿ ಇದರ ಬಳಕೆ ಕಡಿಮೆ ಮಾಡುವುದು. ಪರಿಹಾರ: ನಾವು ಪ್ಲಾಸ್ಟಿಕ್ಕನ್ನು ಎಸೆಯುವುದರ ಬದಲಾಗಿ ಅದನ್ನು ಸೃಜನಶೀಲ ರೀತಿಯಲ್ಲಿ ಬದಲಾಯಿಸಬೇಕು. ಖಾಲಿ ಪ್ಲಾಸ್ಟಿಕ್ ಬಾಕ್ಸ್ಗಳಿದ್ದರೆ ಅವುಗಳನ್ನು ಎಸೆಯುವುದರ ಬದಲಾಗಿ ತೋಟಗಳಿಗೆ ಹೂವುಗಳನ್ನು ನೆಟ್ಟು ಅವುಗಳನ್ನು ಬಳಸಬೇಕು. ತೋಟಗಳಲ್ಲಿ ಹೂಗಳನ್ನು ನೆಟ್ಟು ಅವುಗಳನ್ನು ಬಳಸಬೇಕು. ಇದನ್ನು ವೀಕ್ಷಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.